ಕೆಪಿಸಿಸಿ ಕಚೇರಿಯಲ್ಲಿ ಇಂದು ಕೂಡ ಸುರ್ಜೇವಾಲಾ ಶಾಸಕರ ಸಭೆ ನಡೆಸಿದ್ರು. ಸಭೆಯಲ್ಲಿ ಸಿಎಂ ಬದಲಾವಣೆ ವಿಚಾರವೇ ಪ್ರಮುಖವಾಗಿ ಕೇಳಿ ಬಂದಿದೆ. ಕೆಲ ಶಾಸಕರು ಸಿಎಂ ಪರ ಬ್ಯಾಟ್ ಬೀಸಿದ್ರೆ ಇನ್ನು ಕೆಲವರು ಡಿಸಿಎಂ ಡಿಕೆಶಿ ಪರವಾಗಿ ಬೆಂಬಲಕ್ಕೆ ನಿಂತಿದ್ದಾರೆ. ಕಾಂಗ್ರೆಸ್ನ ಸಚಿವರು ಮತ್ತು ಶಾಸಕರ ಅಸಮಾಧಾನಕ್ಕೆ ಮದ್ದರೆಯೋ ಕೆಲಸಕ್ಕೆ ಮುಂದಾಗಿರೋ ಸುರ್ಜೇವಾಲಾ ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟದ್ದು, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ಕೊಟ್ಟು ಕೆಲಸ ಮಾಡಿ ಎನ್ನುವ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಇಂದು 22 ಕಾಂಗ್ರೆಸ್ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ. ಸಿಎಂ ಸಿದ್ದು ಪರ ಹಲವರ ಬ್ಯಾಟಿಂಗ್. ನಾಗೇಂದ್ರ ವಿರುದ್ಧ ದೂರು ಕೊಟ್ಟ ಶಾಸಕ ಗವಿಯಪ್ಪ. ಸಚಿವರು ಮತ್ತು ಶಾಸಕರ ಅಸಮಾಧಾನಕ್ಕೆ ಬ್ರೇಕ್ ಹಾಕೋಕೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಶಾಸಕರು ಜೊತೆ 1-to-1 ಮೀಟಿಂಗ್ ನಡೆಸುತ್ತಿದ್ದಾರೆ. ಇಂದು 22 ಶಾಸಕರ ಜೊತೆ ಸಭೆ ಮಾಡಿ ಸುರ್ಜೇವಾಲಾ ಮಾಹಿತಿ ಪಡೆದಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಭೆ ಮೊದಲು ವಿಜಯನಗರ ಜಿಲ್ಲೆ ಶಾಸಕ ಗವಿಯಪ್ಪ ಅವರಿಂದ ಆರಂಭವಾಗಿದೆ. ವಾಲ್ಮೀಕಿ ನಿಗಮದ ಹಗರಣದ ಕೆಲ ಶಾಸಕರ ಮನೆಗಳ ಮೇಲೆ ಇಡಿ ದಾಳಿ ಸೇರಿದಂತೆ ನಾಗೇಂದ್ರ ವಿರುದ್ಧ ಹಲವು ಆರೋಪ ಮಾಡಿದ್ದಾರೆ. ಇದಕ್ಕೆ ಸುರ್ಜೇವಾಲಾ ದಾಖಲೆ ಕೊಟ್ಟು ಮಾತನಾಡಿ ಅಂತ ಹೇಳಿದ್ದಕ್ಕೆ ಕೆಲ ಹೊತ್ತು ಗವಿಯಪ್ಪ ಪರದಾಡಿದ್ದಾರೆ. ಗವಿಯಪ್ಪ ಭೇಟಿ ಬೆನ್ನಲ್ಲೇ ನಾಗೇಂದ್ರಗೆ ಬುಲಾವ್. ಗವಿಯಪ್ಪ ಪ್ರಶ್ನೆಗಳಿಗೆ ಉತ್ತರ ಕೊಟ್ರ ನಾಗೇಂದ್ರ. ಗವಿಯಪ್ಪ ಸಭೆಯ ಬೆನ್ನಲ್ಲೇ ಮತ್ತೆ ನಾಗೇಂದ್ರಗೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ರು. ಗವಿಯಪ್ಪ ಮಾಡಿದ ಆರೋಪಗಳಿಗೆ ನಾಗೇಂದ್ರ ಉತ್ತರ ಕೊಟ್ಟಿದ್ದಾರಂತೆ. ಇದಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ನಾಗೇಂದ್ರ, ನಿನ್ನೆ ಒಂದು ದಾಖಲೆ ಕೊಡೋದಿತ್ತು, ಅದಕ್ಕೆ ಬಂದಿದ್ದೆ ಎಂದು ಜಾರಿಕೊಂಡ್ರು. ಸರ್ ಒಂದು ಸ್ಟೇಟ್ಮೆಂಟ್ ಸರ್. ಅಲ್ಲ ನಿನ್ನೇನೂ ಆಗಿತ್ತು ಹಿಂಗೆ. ಇಲ್ಲ, ನಂದೊಂದು ಲೆಟರ್ಸ್ ಕೇಳಿದ್ರಲ್ಲ. ಹಾಂ ಸರ್, ಡೆವಲಪ್ಮೆಂಟ್ ಲೆಟರ್ಸ್ ಕೇಳಿದ್ರೆ ಅದು ಕೊಟ್ಟು ಬಂದ ನಿನ್ನೆ ತಂದಿದ್ದೀನಿ. ಹಾಂ. ಬೆಳಗ್ಗೆಯಿಂದಲೇ ಆರಂಭವಾದ ಸಭೆಯಲ್ಲಿ ಶಾಸಕರು ತಮ್ಮ ಕ್ಷೇತ್ರದ ಅಭಿವೃದ್ಧಿ, ಅನುದಾನ, ಸಚಿವರ ಮೇಲಿನ ಅಸಮಾಧಾನವನ್ನ ತೋಡಿಕೊಂಡಿದ್ದಾರೆ. ಅಲ್ಲದೆ ಇದೇ ವೇಳೆ ಸಿಎಂ ಬದಲಾವಣೆ ಬಗ್ಗೆಯೂ ಚರ್ಚೆಯಾಗಿದೆ. ಕೆಲ ಶಾಸಕರು ಸಚಿವರ ಬದಲಾವಣೆಗೆ ಒತ್ತಾಯ ಮಾಡಿದ್ರೆ ಇನ್ನು ಕೆಲವರು ಸಿಎಂ ಬದಲಾವಣೆಗೆ ಒತ್ತಾಯಿಸಿದ್ದಾರಂತೆ. ಇದರ ಬಗ್ಗೆ ಮಾಧ್ಯಮಗಳ ಮುಂದೆ ಖುದ್ದು ಸುರ್ಜೇವಾಲಾ ಮಾತಾಡಿದ್ರು. ಸಿಎಂ ಸಿದ್ದರಾಮಯ್ಯ ಪರ ಕೆಲ ಶಾಸಕರು ಬ್ಯಾಟ್ ಬೀಸಿದ್ರೆ ಕೆಲವರು ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂದು ಹೇಳಿದ್ದಾರೆ. ಇದೇ ಅವಧಿಗೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅನ್ನೋ ಮನವಿ ಮಾಡಿದ್ದಾರೆ. ಅದೆಲ್ಲ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. Many MLAs can have issues and problems. I've told them to give me in writing. We are settling them one by one. Has already taken note of the same. As far as leadership issues are concerned, I spoke to you last week along with the PCC president, who's also Deputy Chief Minister. Whatever we had to say on that issue, we have already spoken. Somebody can have a desire, like a journalist can have a desire to become the editor, but it is ultimately the owner of the television channel who will pick up an editor. So all I'm saying is we have already spoken. I don't think so that's an issue any longer. ವಿಜಯನಗರ, ಕೊಪ್ಪಳ, ಯಾದಗಿರಿ, ರಾಯಚೂರು, ಹಾವೇರಿ ಮತ್ತು ಹುಬ್ಬಳ್ಳಿ, ಧಾರವಾಡದ 22 ಶಾಸಕರ ಸಭೆ ಇಂದು ಸುರ್ಜೇವಾಲಾ ನಡೆಸಿದ್ದಾರೆ. ಇದರ ಜೊತೆಗೆ ನಿನ್ನೆ ಗೈರಾದ ಕೆಲ ಶಾಸಕರು ಇಂದು ಸಭೆಗೆ ಆಗಮಿಸಿ ತಮ್ಮ ರಿಪೋರ್ಟ್ ಕಾರ್ಡ್ ನೀಡಿದ್ದಾರೆ. ಹಿರಿಯ ಶಾಸಕರಾದ ಆರ್.ವಿ. ದೇಶಪಾಂಡೆ, ಟಿ.ಬಿ. ಜಯಚಂದ್ರರಿಂದ ಹಿಡಿದು ಕಿರಿಯ ಶಾಸಕ ರಾಜಾ ವೇಣುಗೋಪಾಲ್ ಅವರಿಗೆ ಶಾಸಕರ ಸಮಸ್ಯೆಯನ್ನ ಸುರ್ಜೇವಾಲಾ ಆಲಿಸಿದ್ದಾರೆ. ಎಲ್ಲಾ ಶಾಸಕರು ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಸಾಲು ಸಾಲು ದೂರು ನೀಡಿರೋದನ್ನ ಹೈಕಮಾಂಡ್ ಎಷ್ಟು ಪರಿಣಾಮಕಾರಿಯಾಗಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ದುರ್ಗೇಶ್ ನಾಯ್ಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.